ನೋಡಿ ಜೂನ್ 21ರಂದು ಮೈತ್ರಿಕೂಟದಿಂದ ಬೃಹತ್ ಪಾದಯಾತ್ರೆ ಅನೌನ್ಸ್ ಮಾಡಲಾಗಿದೆ. ಯಾಕೆಂದ್ರೆ ದೇಶದ ಮೊದಲ ಎಐಸಿಟಿ ಸ್ಕೀಮ್ಗೆ ಮೊದಲ ಹಂತದಲ್ಲಿ ಆಘಾತ ಶುರುವಾಗಿರೋದು. ಈಗ ಬಿಡದಿಯ ಎಐಸಿಟಿ ಯೋಜನೆ ವಿರುದ್ಧ ಸಿಡಿದೆದ್ದಿದ್ದ ದೋಸ್ತಿಗಳು. ಬಿಡದಿಯ ಎಐಸಿಟಿ ಯೋಜನೆ ವಿರುದ್ಧ ಸಿಡಿದೆದ್ದ ದೋಸ್ತಿ, ಜಮೀನು ಸ್ವಾಧೀನ ವಿರೋಧಿಸಿ ಬೃಹತ್ ಪಾದಯಾತ್ರೆಗೆ ಪ್ಲಾನ್. ಜೂನ್ 21ರಂದು ಮೈತ್ರಿಕೂಟದಿಂದ ಬೃಹತ್ ಪಾದಯಾತ್ರೆ ಅನೌನ್ಸ್. ರಾಜ್ಯ ಸರ್ಕಾರದ ವಿರುದ್ಧ ಬಿಡದಿಯ 26 ಹಳ್ಳಿಗಳಲ್ಲಿ ಈಗ ಹೇಳಲಾಗಿದೆ, ರೈತರ ಫಲವತ್ತಾದ ಭೂಮಿ ಉಳಿಸಲು, ಹಸಿರು ನಿಶಾನೆಯನ್ನ ಉಳಿಸಲು ರಾಹುಲ್ಗೆ ಪತ್ರ ಬರೆದ ವಿಜಯೇಂದ್ರ ನಿಖಿಲ್ ಕುಮಾರಸ್ವಾಮಿ. ಬಿಡದಿ ಭೂಸ್ವಾಧೀನವನ್ನ ರದ್ದುಪಡಿಸಲು ಈಗ ಸಿಎಂಗೆ ಸೂಚಿಸುವಂತೆ ಪತ್ರವನ್ನ ಬರೆದಿದ್ದಾರೆ. ದೇಶದ ಮೊದಲ ಎಐಸಿಟಿ ಸ್ಕೀಮ್ಗೆ ಈಗ ಮೊದಲ ಹಂತದಲ್ಲಿ ಆಘಾತ ಎದುರಾಗಿದೆ ರಾಜ್ಯ ಸರ್ಕಾರಕ್ಕೆ. ಬಿಡದಿಯ ಎಐಸಿಟಿ ಯೋಜನೆ ವಿರುದ್ಧ ಅಲ್ಲಿನ ರೈತರು ಸಿಡಿದೆದ್ದಿದ್ದಾರೆ. ಅದೇ ವಿಚಾರವಾಗಿ ಸರ್ಕಾರದ ವಿರುದ್ಧವಾಗಿ ರೈತರಿಗೆ ಸಪೋರ್ಟ್ ಮಾಡ್ತಾ ಇರೋದು ವಿಪಕ್ಷದವರು. ವಿಪಕ್ಷ ನಾಯಕರುಗಳು ಕೆಲವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಬೃಹತ್ ಈ ಒಂದು ಜಮೀನು ಸ್ವಾಧೀನ ವಿರೋಧಿಸಿ ಬೃಹತ್ ಪಾದಯಾತ್ರೆನ ನಾವು ಮಾಡ್ತೀವಿ ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅದುವೇ ಜೂನ್ 21ರಂದು ಮೈತ್ರಿಕೂಟದಿಂದ ಬೃಹತ್ ಪಾದಯಾತ್ರೆ ಅನೌನ್ಸ್ ಆಗಿದೆ ಡೇಟ್. ರೈತರನ್ನು ಒಕ್ಕಲುಗಿಸುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾವುದೊಂದು ರಾಜ್ಯ ಸರ್ಕಾರ ರೈತರಿಂದ ಜಮೀನು ತೆಗೆದುಕೊಳ್ಬೇಕಾದ್ರೆ ಕನಿಷ್ಠ 60-70% ರೈತರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕಾಗ್ತದೆ. ಆದರೆ ಇಲ್ಲಿ ಬಿಡದಿನಲ್ಲಿ ಬಹುತೇಕ ಎಲ್ಲ ರೈತರು ಇದನ್ನು ವಿರೋಧಿಸ್ತಾ ಇದ್ದಾರೆ. 90% ಅಷ್ಟು ರೈತರು ಇದು ವಿರೋಧದ ನಡುವೆನೂ ಸಹ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯಪೂರ್ವಕವಾಗಿ ಜಮೀನನ್ನು ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಇದು ಖಂಡಿತ ಸರಿಯಲ್ಲ. ನಾನು ನಿನ್ನೆ ದಿನ ರಾಹುಲ್ ಗಾಂಧಿ ಅವರಿಗೂ ಕೂಡ ವಿಪಕ್ಷ ನಾಯಕರಿಗೆ, ಯಾಕೆಂದರೆ ದೇಶಾದ್ಯಂತ ಪ್ರವಾಸವನ್ನು ಮಾಡಿ ರೈತರ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ಎಚ್ಚೆತ್ತುಕೊಳ್ಬೇಕಾಗ್ತದೆ. ನಿಮ್ಮದೇ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯ